ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ನಂದಿತಾ ನಾಗರಾಜ್. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವೇನಾದರೂ ನಮ್ಮ ಪ್ರೊಫೈಲ್ನ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ತುಂಬ ಫನ್ನಿಯಾಗಿದೆ. ಏನಂದರೆ ನಾವು ನಮ್ಮ ಅಕ್ಕಂಗೆ ಪ್ರ್ಯಾಂಕ್ ಮಾಡಿದ್ದೀವಿ. ಆ ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇವತ್ತು ನಾವು ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವೇ ನೋಡಿ. ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಅಕ್ಕಂಗೆ ಮನೇಲಿ ನಿದ್ದೆ ಮಾಡಿ ಸಾಕಾಗಿಲ್ಲ ಅಂತ ಬಸ್ಸಲ್ಲಿ ನಿದ್ದೆ ಮಾಡ್ತಾರೆ. ಅದಾದ್ಮೇಲೆ CBSಗೆ ಬಂದು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗದೆ ಮಟ್ ಕಾಫಿಗೆ ಹೋದ್ವಿ. ಇಲ್ಲಿ ನೋಡಿದ್ರೆ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಆಮೇಲೆ ನಾವು ಆರ್ಡರ್ ಮಾಡಿದ್ನ ತಿನ್ಕೊಂಡು ಅಂಗಡಿಲಿ 2 ಚಾಕ್ಲೇಟ್ ತಗೊಂಡು 4 ಜನ ಕಿತ್ತಾಡ್ಕೊಂಡು ತಿಂದ್ವಿ. ಬರೀ ಇಂಥದೆಯಾ. ಟೈಮ್ ಆಗೋಯ್ತು ಅಂತ ನಮ್ಮ ಅಕ್ಕ ಅವ್ರ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಂತ ಅಲ್ಲಿಗೆ ಹೋದ್ವಿ. ನಮ್ಮ ಕರ್ನಾಟಕದ ಸಂಸ್ಕೃತಿನ ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ದೀವಿ ಅಂತ ತುಂಬ ಖುಷಿ ಆಗ್ತಿದೆ. ಈ ಡ್ಯಾನ್ಸ್ ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ. ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಟೈಮ್ ಪಾಸ್ ಆಗಲಿ ಅಂತ ಒಂದು ಮಾವಿನಕಾಯಿ ತೊಗೊಂಡ್ವಿ. ಮಾವಿನಕಾಯಿ ತಿನ್ಕೊಂಡು ಏರ್ಪೋರ್ಟಿಗೆ ಬಂದ್ವಿ. ಬರೀ ಬಂದ್ವಿ ಅಷ್ಟೇ, ಆದರೆ ಒಳಗಡೆ ಹೋಗಲಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದರೆ ಇಲ್ಲೊಂದು ಬೈಕ್ ನಿಂತಿತ್ತು. ಅದ್ರ ಮೇಲೆ ಏನೋ ಬರ್ದಿದೆ. ಅದೇನಂತ ನೀವೇ ನೋಡಿ. ಹುಡುಗಿಗಾಗಿ ಜೀವನವನ್ನೇ ಕಳೆದುಕೊಳ್ಳಬೇಡಿ, ಏಕೆಂದರೆ ಹೆಣ್ಣಿಗೆ ಮತ್ತೊಬ್ಬ ಹುಡುಗ ಸಿಗಬಹುದು, ಆದರೆ ತಾಯಿಗೆ ಮತ್ತೊಬ್ಬ ಮಗ ಸಿಗುವುದಿಲ್ಲ. ಅಲ್ಲಿಂದ ಮನೆಗೆ ಬಂದು ನೋಡಿದ್ರೆ ನಮ್ಮ ಪಕ್ಕದ ಮನೆ ಆಂಟಿ ನಾಯಿಗೆ ಬಿಸ್ಕೆಟ್ ಹಾಕ್ತೀನಿ ಅಂತ ನಾಯಿಗೆ ಅಮರಿಸ್ತವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈ ಬ್ಯೂಟಿಫುಲ್ ವ್ಯೂವ್ನ ನೋಡ್ಕೊಂಡು ಇವಾಗ ನಮ್ಮ ಅಕ್ಕಂಗೆ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಿದ್ವಿ. ಹೇಗಿದೆ ಅಂತ ನೀವು ನೋಡಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಹಲೋ, ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ ಸ್ಪೀಕಿಂಗ್. ಹಲೋ, ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರಿ? ಪಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಹಲೋ, ಮತ್ತೆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನಿಮ್ ನಂಬರ್ ಬರ್ದಿಟ್ಟು